ಅಲ್ಲ ಅತ್ತೆಮ್ಮ, ಇಷ್ಟೇ ಜನ ನೆನ್ರಿ ನೆಟ್ಟಿಗೆ ಮತ್ತೆ 7-8 ಜನ ಬರ್ತಾರಂತ ಹೇಳಿದ್ರಿ. ಅಯ್ಯೋ ಪುಣ್ಯಾತ್ಕಿತಿ, ಅದ್ರ ಕತೆ ಅಂತ ಕೇಳ್ತೀಯ. ನಾವೊಂದು 2 ದಿನ ಓಡಾಡಿನಿ, ಒಂದು ಹಿನ್ನಾಳೆ 2 ಸಿಗ್ತಾರೇನೋ ಅಂತ ಹೇಳಿ ನೆಟ್ಟಿಗೆ. ಒಬ್ರಾರು ಬರ್ತಾರನೆ ಹಂಗಾರೆ. ಈ ಹೆಣ್ಮಕ್ಳೆಲ್ಲ ಬೆಂಗಳೂರು ಪೇಟೆ ಸೇರಿ ಕೆಲಸ ಮಾಡೋಕೆ ಹೋಗಿ ಅಮ್ಮಂದಿರನ್ನ ಕೆಲಸ ಮಾಡೋಕೆ ಬಿಡೋದಿಲ್ಲ ಅಂತೀನಿ. ನೆಟ್ಟಿಗೆ ಹೋಗಬೇಡ ಅಮ್ಮ, ನೀನು ಆರಾಮ ಮನೇಲಿರೋ ಅಂತವಂತೆ. ಅದು ಬೇರೆ ದನಗಳಂತೆ ಮಧ್ಯಾಹ್ನಕ್ಕೆ ಬರ್ತಾವಂತೆ ಕಣೆ. ಒಂದೊಂದೇ ಬತ್ತಿರ್ತವೆ, ಕಟ್ಟಾಕ್ಬೇಕು, ಬೇರೆ ಕೆಲಸಲೇ ಇರ್ತವೆ. ನಾವೆಲ್ಲ ಈಗ ನೆಟ್ಟಿ ಮಾಡೋದಿಲ್ಲ ಅಂತಾರೆ ಕಣಯ್ಯ ಅಂತ ಹೇಳಿ ನಾನು. ಅಯ್ಯೋ ಪುಟ್ಟ, ಮತ್ತೆ ನಾನು ನಿಮ್ಮ ಮನೇಲಿ ಆಗಿದ್ದು ಬಂದಿದ್ದು ಗೊತ್ತಾ? ಬೇರೆಯವ್ರ ಮನೆ ಆಗಿದ್ರೆ ನಾನು ಓದ್ತಿರ್ಲ ಕಣ್ರಿ. ನಿಮ್ಮಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿ ಊಟ ಹಾಕ್ತಿರಲ್ಲೇನ್ರಿ. ಬರ್ಬೇಕಾರೆ ಕಾಫಿ ತಿಂಡಿ ಆಗಿದ್ದರೆ ಕಾಫಿ ತಿಂಡಿನೂ ಕೊಡ್ತೀರಾ, ಕಾಫಿ ಕುಡಿಯರಿ ಕಾಫಿ ಕೊಡ್ತೀರಾ, ಟೀ ಕುಡಿಯರಿ ಟೀ ಕೊಡ್ತೀರಾ, ಬಿಸಿನೀರು ಕುಡಿಯರಿ ಬಿಸಿನೀರು ಕಾಯಿಸ್ತೀರಾ, ತಣ್ಣೀರು ಕುಡಿಯರಿ ತಣ್ಣೀರು. ಇನ್ನು ಸ್ವಲ್ಪ ಸಪ್ಲೈ ಮಾಡ್ತೀರೇನ್ರಿ ಗದ್ದಿಗೆ. ಹಿಂಗೆಲ್ಲ ಚಂದ ನೋಡ್ಕೊಂಡ್ರೆ ಎಲ್ಲರೂ ಬರ್ತಾರೆ ಕಣ್ರಿ ನೆಟ್ಟಿಗೆ. ನಾನು ನಿಮ್ಮಲ್ಲಿ ಆಗಿದ್ದು ಬಂದಿದ್ದು ಗೊತ್ತಾ? ಅಲ್ಲ ಕಣ್ರಿ ಅತ್ತಮ್ಮ, ಈ ಸಲನು ಮಧ್ಯಾಹ್ನಕ್ಕೆ ಅಂತ ಕೋಳಿ ಸಾರು ಮಾಡಿರೇನ್ರಿ. ಅಯ್ಯೋ ಸಲ ಒಂದು ಕೋಳಿ ಸಾರು ಮಾಡಿದ್ರಿ, ಎಷ್ಟು ರುಚಿ ಇತ್ತು ಕಣ್ರಿ. ನಿಮ್ಮಲ್ಲೇ ಸಾಕಿದಂತಲ್ಲ, ಅಯ್ಯೋ ನಂಗೆ ಈಗ ತಿನ್ನಂಗದೆ ಕಣ್ರಿ, ಬಾಯಲ್ಲೆಲ್ಲ ನೀರು ಬರ್ತದೆ. ಭಾಳ ಚಂದ ಮಾಡಿದ್ರಿ ಕಣ್ರಿ. ಈ ಸಲನು ಮಾಡಿರಿ ಅಂತ. ಓ, ಈ ಕೋಳಿ ಸಾರು ತಿನ್ನೋಕ್ಕಾಗಿ ಬಂದಿದ್ದೆ ನಿಟ್ಟಿಗೆ. ಪುಣ್ಯ ಹಾಕಿತಿ ಕಣೆ ನೀನು. ಎಂತರಾಗ್ಲೇ ಕೋಳಿ ಸಾರು ತಿನ್ನಂಗೂ ಆಗ್ತದೆ, ನಮ್ಮನೆ ನಿಟ್ಟಿ ಅದಂಗೂ ಆಗ್ತದೆ. ಬಾ ಬಾ, ಈಗೆಲ್ಲ ಯಾರು ಕೋಳಿ ಸಾಕ್ತಾರೆ ಹೇಳು? ನಮ್ಮಲ್ಲೊಂದು 2 ಸಾಕಿವೆ. ಹಿಂಗೆ ನೀನು ಎಂತ ಮಾಡೋದು ಹೇಳು? ಅದ್ರ ಹೇಳಿಗಾರು ಬರ್ತಾರಲ್ಲ ನೀಟಿಗಂತ ಹೇಳಿ ಇವತ್ತು ಕುಯ್ದ ಕೋಳಿ ಸಾರು ಮಾಡಿನ ಕಣೆ. ಹೌದನ್ರಿ ಅತ್ತೆಮ್ಮ, ಇವು ನಿಮ್ಮನೆ ಸಾಕಿದ್ದೆ ಕುಯ್ದಿರಲ್ಲ. ಇವು ಒಳ್ಳೇದಾತ್ ಮರ್ರೆ. ನಾನು ಬರತ್ತಿ 2 ಕೊಡು ತಿನ್ಕೊ ಬಂದಿದ್ದು ಗೊತ್ತಾ ಗಡಿ ಬಿಡಿಗೆ. ಬನ್ನಿ ಬನ್ನಿ, ಬೇಕು ನಿಟ್ಟಿ ಮಾಡಿತ್ಲ ಮುಗ್ಸೋಣ. ಅಲ್ಲ ಕಣ್ರಿ ಮೀನಾಕ್ಷಕ್ಕ, ಇವಳೆಲ್ಲೂ ಕೋಳಿನೇ ತಿಂದಿದ್ದಾರ ಥರ ಆಡ್ತಾಳಲ್ಲ. ಹಂಗೆ ಹೇಳ್ಕೊಳಕ್ಕೂ ನಾಚಿಕೆ ಆಗೋದಿಲ್ಲೇನ್ರಿ? ನಂಗಂತೂ ಹೇಸ್ಕಿಯಪ್ಪ ಹಿಂಗೆಲ್ಲ ಹೇಳೋಕ್ಕೆ. ಅವಳು ಹಂಗೆ ನಮ್ಮನೆ ಬಂದ್ರೆ ಹಂಗೆ ಮಾತಾಡೋದು, ಎಲ್ಲರ ಹತ್ರನೂ ಹಂಗೆ ಮಾತಾಡೋದು ಕಣೆ. ಮಾತನ್ನು ಚಂದ ಕಲ್ತಾಳೆ. ಎಂತ ಮಾಡ್ಕೊಂಡ್ಲಿ, ಬಾ ನಾವು ನಿಟ್ಟಿ ಮಾಡೋಣ. ನಾವು ಮನೆಗೆ ಹೋಗೋಣ. ಇಲ್ಲಿ ಎಂತ ಮಾಡೋದೆ ಗದ್ದಿಲೆ? ಮನೆಗಾರು ಹೋಗಿ ಚೂರು ಮೊಬೈಲಾರು ನೋಡ್ಬೋದಪ್ಪ. ಈ ಗದ್ದೆ ನಿಂತ್ಕೊಂಡು ಎಂತ ಮಾಡೋದು? ಬಾ ಬಾ ಹೋಗೋಣ. ಹಂಗಂತೀನತ್ತ ಮಣಿ? ಹ್ಞೂ ಮರಿ ಹೋಗೋಣ, ಅಮ್ಮನ ಹತ್ರ ಕೇಳು ಹೋಗೋಣ. ಅಜ್ಜಮ್ಮ, ನಾವು ಮನೆಗೆ ಹೋಗ್ತೀವಿ. ಹೋಗಿ ಹೋಗಿ, 11 ಗಂಟೆ ಆತೇನು. ಹೋಗಿ ಕಾಫಿ ತನ್ನಿ, ಕಾಫಿ ಕುಡಿಯರಿ ಕಾಫಿ, ಟೀ ಕುಡಿಯರಿ ಟೀ ಎಲ್ಲ ತಗೊಂಡು ಬನ್ನಿ, ಎಲ್ಲ ಅಡಿಕೆ ಎಲ್ಲ. ಎಂತ ಮತ್ತೆ ಬರ್ಬೇಕಾ ಹೋಗಿ? ತತ್ತೀವಿ. ಏ ಹುಡುಗರ, ಅಡಿಕೆನ ಒಂಚೂರು ಕಲ್ಲಲ್ಲಿ ಜಜ್ಜಿ ತನ್ನಿ ಆಯ್ತಾ? ಆ ಉಂಡ ಅಡಿಕೆನೇ ತರಬೇಡಿ. ಈಗ ಎಲ್ಲ ಅಡಿಕೆ ಮಿಷನಿಗೆ ಹಾಕೋಕ್ಕೋಗಿ ಹೋಳ ಅಡಿಕೆನೇ ಇಲ್ಲ. ಆ ಉಂಡ ಅಡಿಕೆ ಕಚ್ಚಕ್ಕಾಗೋದಿಲ್ಲ ಮರಯ್ಯ. ಇಲ್ಲೆಲ್ಲಿ ಕಲ್ಲಲ್ಲಿ ಗುದ್ದದು ಹೇಳು? ಒಂಚೂರು ಜಜ್ಜಿ ತನ್ನಿ ಆಯ್ತಾ? ಹ್ಞೂ ಆಂಟಿ, ಹಾಗೆ ಮಾಡ್ತೀವಿ. ನೋಡಿದ್ರೆ ಮೀನಾಕ್ಷಕ್ಕ, ಕೇಳಿಸ್ಕೊಂಡ್ರ? ಅವ್ರು ಹೇಳಿದ್ದು ಉಂಡಾಡಿಕೆ ಜಗಿಯೋಕ್ಕಾಗೋದಿಲ್ಲ ಅಂತೆ, ಜಜ್ಜಿ ತರ್ಬೇಕಂತೆ. ಅಯ್ಯೋ ಇವಳ ಅವತಾರ ನಂಗಂತೂ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಮಾರ್ರಿ, ಏನೇ ಹೇಳಿ. ಹ್ಞೂ ಮರತಿ, ಕೇಳಿಸ್ಕೊಂಡೆ. ಸುಮ್ಮನೆ ಇರೋಳೆ, ಹಾಗೆ ಎಲ್ಲ ಹೇಳ್ತಿರೋದು ಎಲ್ಲದಕ್ಕೂ ಒಂದು ತೀರ್ಮಾನ. ಅವಳೆ ಎಂತಕಾರ ನೆಟ್ಟಿ ಬರ್ತಾಳೇನು? ಎಂತದ್ರಿ ಮೀನಾಕ್ಷಕ್ಕ, ಇಬ್ಬರೇ ಗೊಣ 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 ಅಂತೀರಾ? ಎಂತ ಕತೆ ನಿಮ್ಮದು? ಕತೆನೂ ಇಲ್ಲ ಕೈಲಾಸನೂ ಇಲ್ಲ ಮರತಿ. ಸುಮ್ಮನೆ ನಾವಿಬ್ಬರೇ ಎಂತದ ಮಾತಾಡ್ತಿದ್ದು. ನಿಮ್ಮಲ್ಲಿ ಎಂತ ಸಾರು ಮಾಡಿದ್ಯಾ ಅಂತ ನಾನು ಕೇಳಿದೆ, ಅವಳು ನಿಮ್ಮಲ್ಲಿ ಎಂತ ಸಾರು ಮಾಡಿದ್ಲು ಅಂತ ಅವಳು ಕೇಳಿದ್ಲು ಅಷ್ಟೇ. ಇನ್ನೆಂತ ಕೇಳಿಸ್ತು ನಿಮಗೆ? ಹಂಗೆ ಹೇಳಿದ್ದಾ? ನನಗೆ ಎಂತದ ಇವಳು ಎಂತಕ್ಕೆ ಗದ್ದಿಗೆ ಬಂದಿದ್ದು ಅಂತ ಹೇಳ್ದಂಗೆ ಕೇಳಿಸ್ದಂಗೆ ಆತ್ಕಂಡ್ರಿ. ಮೀನಾಕ್ಷಕ್ಕ ಎಂತಕ್ಕೆ ನಂಗೆ ಹಿಂಗೆ ಬೈತಾರಂತ ಹೇಳ್ತಿರ್ದು ನಿಂತ್ಕೊಂಡೆ. ಅಯ್ಯೋ ಹಂಗೆ ಕೇಳಿಸ್ತಾನೆ ಮರತಿ. ನಂಗೆ ಎಂತದೆ ನಿನ್ನ ಮೇಲೆ ದ್ವೇಷ ಮರತಿ? ನಾನೆಂತಕ್ಕೆ ಹಂಗೆ ಹೇಳ್ತೀನಿ? ನಾವಿಬ್ರು ಹಿಂಗೆ ಮಾತಾಡ್ತಿದ್ದು. ನಾವೆಂತ ಹೇಳಿದ್ವು, ನೀ ಎಂತ ಕೇಳಿಸ್ಕೊಂಡ್ಯಾ? ನೋಡಿದ್ರೆ ಹೆಂಗೆ ಕೇಳಿಸ್ಕೊಂಡ್ಲ ಅಂತ. ಅಯ್ಯೋ ಮೀನಾಕ್ಷಕ್ಕ, ಮೆಲ್ಲಗೆ ಮಾತಾಡ್ಬೇಕಂಡ್ರಿ. ಇವಳ ಹತ್ರ ಆಗಿದ್ದೇ ಅಲ್ಲ. ಮರತಿ ಎಲ್ಲ ಕಣ್ರಿ ಪುಟ್ಟ, ಮತ್ತೆ ನಿಮ್ಮನೆ ಪುಟ್ಟಿಗೆ ಅಂತ ಮದುವೆ ಮಾಡೋದಿಲ್ಲೇನ್ರಿ? ಎಷ್ಟು ವರ್ಷ ಹಂಗೆ ಕೂರಿಸ್ಕೊಂತೀರಾ ಹೇಳಿ? ಯಾವ್ದಾರು ನೋಡಿ ಅತ್ಲ ಕೊಟ್ಟು ಮದುವೆ ಮಾಡೋದಲ್ಲೇನ್ರಿ? ಅದ್ರ ಕತೆ ಎಂತ ಕೇಳ್ತಿ ಹೇಳು? ನೀನು ಸ್ವಲ್ಪ ಸಂಬಂಧ ಬರಲ್ಲ ಕಣೆ. ಒಂದು ಸರಿ ಆದರೆ ಒಂದು ಸರಿ ಆಗೋದಿಲ್ಲ. ಈಗಿನ ಮಕ್ಕಳಿಗೆ ಅದು ಏನು ಕಲ್ತಾವೇನು ಕಣೆ. ಅತ್ಲ ಯಾವ್ದಾರು ಒಂದು ನೋಡಿ ಒಪ್ಕಳೆ ಅಂತ ಹೇಳಿದ್ರೆ ಅವನಿಗೆ ಕೆಲಸನೂ ಇರ್ಬೇಕಂತೆ, ಸಂಬಳನೂ ಚೆನ್ನಾಗಿ ಬರ್ಬೇಕಂತೆ, ಮನೆ ಕಡೆ ಆಸ್ತಿನೂ ಇರ್ಬೇಕಂತೆ, ಅತ್ತೆ ಮಾವನೂ ಇರ್ಬೇಕಂತೆ, ಎಲ್ಲ ಇರ್ಬೇಕಂತೆ. ಎಲ್ಲದೂ ಸರಿ ಇರೋದು ಎಲ್ಲೇ ಸಿಗ್ತದೆ ಹಂಗಾರೆ ಮೀನಾಕ್ಷಿ? ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ಲ. ಇನ್ನೇನು 27-28 ವರ್ಷ ಆತ ಬಂತು, ಇನ್ನೊಂದು 2 ವರ್ಷ ಹಿಂಗೆ ಮಾಡಿದ್ರೆ 30 ವರ್ಷ ಆತದ ಅತ್ಲಾಗಿ.
ಅಲ್ಲ 30 ವರ್ಷಕ್ಕೆ ಮದುವೆ ಆಗಿ ಇವ್ರಿಗೆ ಮಕ್ಕಳೆಲ್ಲ ಆಗಷ್ಟೊತ್ತಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹೋಗೋಷ್ಟೊತ್ತಿಗೆ ಇವಕ್ಕೆ 40 ವರ್ಷ ಆತದೇನು. ಆ 40 ವರ್ಷದ ಮೇಲೆ ಆ ಮಕ್ಕಳು ಸಾಕೋಕ್ಕಾಗ್ತದೆ ಹಂಗಾರೆ? ಒಂದು ಸ್ವಲ್ಪನಾರು ದೇಹದಲ್ಲಿ ಶಕ್ತಿ ಬೇಡನೇ ಹಂಗಾರೆ? ಅಯ್ಯೋ, ಈ ಮಕ್ಕಳಿಗೆಲ್ಲ ಯಾವಾಗ ತಿಳುವಳಿಕೆ ಬರ್ತದೇನು? ಅಮ್ಮ ನೀವು ಹೇಳೋದು ನಿಜನೇ ಮಾರ್ರೆ. ಅಯ್ಯೋ ನಂಗೀಗ 40 ವರ್ಷ ಆಯ್ತಾ, ಎಂತ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತೀನಿ. ಈಗಿನ ಫುಡ್ಡೆಲ್ಲ ತಿಂದ ಎಂತ ಕೆಲಸ ಮಾಡೋಕ್ಕಾಗ್ತದೇನ್ರಿ? ಅಯ್ಯೋ ಮಕ್ಕಳಿಗೆಲ್ಲ ಅವಾಗೆಲ್ಲ ನಾನು ಓದಿಸೋದು ಬರ್ಸೋದು ಎಲ್ಲ ಮಾಡ್ತಿದ್ದೆ. ಈಗಾದ್ರೆ ನನ್ನ ಕೈಲಿ ಆಗೋದೇ ಇಲ್ಲ. ನೀವು ಹೇಳ್ದಂಗೆ 40 ವರ್ಷ ಆದಮೇಲೆ ನಮ್ಮ ಖಾತೆ ಕೈಲಾಸ. ಎಂತ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಮಾರ್ರೆ, ಉಪ್ಸ ಬಂದಂಗೆ ಆಗ್ತದೆ. ಹ್ಞೂ, ಮತ್ತೆ ಯಾವ್ಯಾವ ಟೈಮಿಗೆ ಏನೇನು ಬೇಕು ಅದು ಆಗ್ಬೇಕು. ಮತ್ತೆ ಆಚೆ ಮನೆ ಪಾಪಣ್ಣ ನೋಡು, ಕರೆಕ್ಟ್ ಏಜಿ ಮದುವೆ ಆದ, ಮಕ್ಕಳೆಲ್ಲ ಆತು. ಈಗ ಮಕ್ಕಳನ್ನ ಚಂದ ಓದಿಸ್ತಿದ್ದಾನೆ. ತೋಟ ಎಲ್ಲ ಪೂರ್ತಿ ರೋಗ ಬಂದದೆ. ಆದರೆ ಅಲ್ಲಿ ಇಲ್ಲಿ ಹೋಗಿ ದುಡ್ದು ಎಲ್ಲ ಮಾಡಿ ಮಕ್ಕಳನ್ನ ಒಳ್ಳೆ ರೀತಿಲಿ ಓದಿಸ್ತಾ ಇದ್ದಾನೆ. ಅದೇ ಅವನಿಗೆ ಏಜ್ ಆದಾಗ ಮದುವೆ ಮಾಡಿದರೆ ಅವನು ದುಡಿಕತ್ತದ, ಮಕ್ಕಳು ಎಜುಕೇಷನ್ ಕೊಡ್ಸೋಕತ್ತದ. ಹಿಂಗೆ ಅರ್ಥ ಮಾಡ್ಕೊಳ್ಬೇಕು. ಕಣ್ರಿ ಅದೇಮ್ಮ, ಬರೀ ದುಡ್ಡಿನ ಮುಖನೇ ನೋಡ್ತಾ ಹೋದರೆ ಮುಂದಿನ ಜೀವನನೂ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈಗ ಪೂರ್ತಿ ಕಾಲ ಕೆಟ್ಟೋಗ್ಯದಪ್ಪ. ಯಾವ ಹೆಣ್ಮಕ್ಳು 25 ವರ್ಷದ ಒಳಗೆ ಮದುವೆನೇ ಆಗೋದಿಲ್ಲ ಅಂತೀನಿ, ಏನು 30 ವರ್ಷನೇ ಆಗ್ಬೇಕಾ? ಹ್ಞೂ ಮರತಿ, ಮತ್ತೊಂದು ಕತೆ ಕೇಳ್ತೀಯಾ? ಎಲ್ಲರಿಗೂ ಒಂದೊಂದೇ ಮಕ್ಕಳು ಮರತಿ. ಅಲ್ಲ, ಒಂದೊಂದು ಮಕ್ಕಳು ಮಾಡ್ಕೊಳ್ತಾವಲ್ಲ ಹಂಗಾರೆ ಹಿಂದಿಲ್ಲ ಮುಂದಿಲ್ಲ. ಮುಂದೆ ಕಷ್ಟ ಸುಖ ಹೇಳೋಕ್ಕೆ ಮಾಡೋಕ್ಕೆ ಯಾರು ಒಬ್ಬರಾರ ಅದಾರನೇ. ಆ ಮಕ್ಕಳು ಅಲ್ಲ ಒಳ್ಳೆವಾದ್ರೆ ಪರವಾಗಿಲ್ಲ. ಅವಾಗೆಲ್ಲ ಒಂದು 5, 6, 1 ಡಜನ್ ಮಕ್ಳು ಇರ್ತಿದ್ವು. ಒಂದಲ್ಲ ಇನ್ನೊಂದಾರು ಅಪ್ಪ ಅಮ್ಮ ನೋಡ್ಕೊತಿದ್ವು. ಈಗೆಲ್ಲ ಒಂದೊಂದೇ ಮಕ್ಕಳಾಗೋಕೆ ಹೋಗಿ ಅತ್ಲೆಗೆ ಬೇರೆ ದೇಶನ ಅಥವಾ ಬೇರೆ ರಾಜ್ಯನ ಸೇರಿಕೊಂಡ್ರೆ ಈ ಅಪ್ಪ ಅಮ್ಮನ ಕತೆ ಹೈಲಾತದೆ. ಅಯ್ಯೋ ಪುಟ್ಟ, ಮತ್ತೆ ನಂಗೂ ಒಬ್ಬನೇ ಮಗಲೇನ್ರಿ. ಅಯ್ಯೋ ಒಂದೊಂದು ಓದಿಸ್ಬೇಕಾದ್ರೆ ನಾವು ಸ್ವಲ್ಪ ಗೋಳು ಬಿಟ್ಟಿವೇನ್ರಿ. ಅದವನಿಗೆ ನೆನಪಿರ್ತದೇ ಇಲ್ಲ. ಈಗ ಒಳ್ಳೆ ಕೆಲಸ ಸಿಕ್ಕದ ಬೆಂಗಳೂರಲ್ಲಿ ಅದಾನೆ, ಮದುವೆನೂ ಮಾಡೀವಿ. ಇನ್ನೇನು ಹಿಂತಿ ಮಾತು ಕೇಳ್ಕೊಂಡು ನಮ್ಮನ್ನು ನೋಡ್ತಾನೆ ಇಲ್ಲ ಮಾರ್ರೆ. ನಮಗಂತೂ ಈ ಕೂತ್ರೆ ಹೇಳೋಕ್ಕಾಗೋದಿಲ್ಲ, ಎದ್ರೆ ಕೂರಕ್ಕಾಗೋದಿಲ್ಲ. ಇನ್ನು ಕೊನೆಗಾಲದಲ್ಲಿ ನಮ್ಮನ್ನು ನೋಡಿದ್ರೆ ಆಗ್ತದೆ. ನೋಡ್ತಿದ್ರೆ ಎಂತ ಮಾಡೋದೇನು. ನೀವು ಹೇಳೋದೆಲ್ಲ ನೋಡ್ತಾ ಇದ್ರೆ ನಂಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಕಣ್ರಿ. ಅಯ್ಯೋ ಮರತಿ, ನಾನೇನೋ ಹೇಳ್ದೆ, ನೀವು ಅದನ್ನೇ ಮತ್ತೆ ತಲೆ ಹಚ್ಕೊಂಡು ಕೊರ್ಕ್ತಿರ್ಬೇಡ, ನೆಟಿ ಮಾಡು. ಓ ಮೀನಾಕ್ಷಕ್ಕ, ಇವಳು ಎಷ್ಟು ಜನ ಕೈಲಿ ಹೇಳೋಕದಿಯಾ ಪುಟ್ಟ ಮತ್ತೆ ಹಿಂಗೆ ಹೇಳಿದ್ರು ಅಂತ. ಮಗುಗೂ ಬೇಕಾದ್ರೆ ಫೋನ್ ಮಾಡಿ ಹೇಳ್ತಾಳೆ, ಪುಟ್ಟ ಮತ್ತೆ ಹಿಂಗೆ ಅಂದ್ರು ಅಂತ. ಈ ಪುಟ್ಟ ಮತ್ತೆ ಎಂತಕ್ಕೆ ಬೇಕು, ಸುಮ್ಮನೆ ಅತ್ಲ ನೆಟಿ ಮಾಡೋಕ್ಕಾಗೋದಿಲ್ಲ. ಮೀನಾಕ್ಷಕ್ಕ, ಹೊಟ್ಟೆ ಅಂತ ಬಹಳ ಹಸಿತದ ಕಣ್ರಿ. ಗಂಟೆ ಎಷ್ಟಾತೆ, ನೀವು ಪಾಪಕ್ಕರು ಬರಲೇ ಇಲ್ಲ ನೋಡಿ. ಕಾಪಿ ಕೊಟ್ಟು ಹೋದಾರ ಹಂಗಾರೆ ಈ ಕಡೆ ಮುಖನೇ ಹಾಕ್ಲಾ? ಮೊಬೈಲ್ ತಂದಿರೇನು ನೋಡಿ ಎಷ್ಟಾಯ್ತು ಟೈಮ್ ಅಂತ. ಅದು ಬೇರೆ ನಾನು 2 ಕಡೆ ತಿನ್ಕೊ ಬಂದಿದ್ದು ಗಡಿ ಬಿಡಿಗೆ. ಮರತಿ, ನಂಗೂ ಹಸುವಾತದೆ, ಹೋಗೋಣ ಊಟ ಮಾಡ್ಕೊಂಡು ಬರೋಣ. ಅಲ್ಲ ಕಣ್ರಿ ಆಯ್ತಮ್ಮ, ಅವಾಗ ನಮ್ಮನೆ ಅಮ್ಮ ನೆಟ್ಟಿಗೆ ಹೋದ್ರೆ ಏಡಿ ಹಿಡ್ಕೊಂಡು ಬರೋರು. ನೆಟ್ಟಿ ಮಾಡ್ತಾ ಮಾಡ್ತಾ ಏಡಿ ಹಿಡ್ಕೊಂಡೇನು ಸ್ವಲ್ಪ ಬತ್ತಿರ್ಲ ಬೆಳ್ಳೇಡಿನ. ಅದನ್ನ ಬಚ್ಚಿದ ಎಷ್ಟು ಚಂದ ಆತಿತ್ತು ಊಟ. ಅಯ್ಯೋ ಈಗ ಏಡಿನೇ ಸಿಗೋದಿಲ್ಲ ಅಲ್ರಿ. ನಮ್ಮನೆ ಪುಟ್ಟಿಯರು ಹೇಳುದು ಅಮ್ಮ ಏಡಿ ಹಿಡ್ಕೊಂಡು ಬಾರೆ ಅಂತ. ಒಂದಾರು ಏಡಿ ಕಣ್ಣಿ ಕಾಣ್ತಾವನ್ರಿ ಹಂಗಾದ್ರೆ. ಅಯ್ಯೋ ಮರತಿ, ಅವಾಗಿ ನನಗೆ ಕೊಟ್ಟಿಗೆ ಗೊಬ್ಬರ ಮಾಡಿ ಎಲ್ಲ ಗದ್ದೆ ಮಾಡ್ತಾರ. ಗೌರ್ಮೆಂಟ್ ಗೊಬ್ಬರ ಹಾಕಿದ್ರು, ಗದ್ದೆ ಮಾಡಿದ್ರು, ಹುಳುಕೊಂದಷ್ಟು ಔಷಧಿ ಹೊಡೆದ್ರು, ಎಲ್ಲ ಮಾಡಿದ್ರು. ಹುಳುವಿನ ಜೊತೆ ಆ ಏಡಿನೇ ಎಲ್ಲ ಸತ್ತು ಹೋಗ್ಯವೆ. ಈ ಏಡಿ ಸಂತಾನನೇ ಇಲ್ಲಾಕ ಹೋಗ್ಯವೆ. ಒಂದಾರು ಏಡಿ ಕಾಣ್ತವ ನೋಡು. ಹಿಂಗೆಲ್ಲ ಮಾಡೋಕ್ಕೋಗಿ ಎಂಥದ್ದು ಇಲ್ಲ. ಹ್ಞೂ ಕಣ್ರಿ ಅತ್ತಮ್ಮ, ನೀವು ಹೇಳೋದು ನಿಜನೇಯ. ಈಗೆಲ್ಲ ಒಳ್ಳೊಳ್ಳೆ ತಳಿಗಳನ್ನೆಲ್ಲ ಕಂಡು ಹಿಡಿದು ಈಗ ಒಂದ್ಸಲ ಗದ್ದೆ ಮಾಡಿದ್ರೆ ವರ್ಷ ಎಲ್ಲ ಕುತ್ಕೊಂಡು ಊಟ ತಿನ್ಬೋದು. ಅವಾಗೆಲ್ಲ 2ನೇ ಬೆಳೆ ಬೆಳೆದ್ರು ನಮ್ಗೆ ಊಟಕ್ಕೆ ಸಾಕತ್ತಿತ್ತೀರಿ. ಇವು ಅಲ್ಲಿ ಇಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ಅಕ್ಕಿ ತರಕ್ಕೆ ಹೋಗೋದು ಗೊತ್ತಾ ನಮ್ಮನೆ ಅಮ್ಮರೆಲ್ಲ. ಏಡಿ ಸಾರು ಯಾವಾಗ ಗದ್ದೆಲಿ ಆ ರೀತಿ ಏಡಿ ಸಿಕ್ತಿತ್ತು ಕಣ್ರಿ. ನೀವು ಹೇಳ್ದಂಗೆ ಏಡಿ ಸಾರು ಎಷ್ಟು ಚಂದ ಇರ್ತಿತ್ತು. ಈಗೆಲ್ಲ ಗೊಬ್ಬರ ಎಲ್ಲ ಹಾಕೋಕೆ ಹೋಗಿ ನೀವು ಹೇಳ್ದಂಗೆ ಏಡಿನೇ ಇಲ್ಲ ಆಗ್ಯದಿ. ಇವತ್ತು ನಮ್ಮ ನೆಟ್ಟಿಗಿಂತ ಮಾತೆ ಹೆಚ್ಚಾತೇನು. ಓಯ್, ಎಲ್ಲರೂ ಹುಷಾರಾಗಿದ್ದೀರಾ? ನಾವೆಲ್ಲ ಗದ್ದೆಲಿ ಮಾತಾಡಿದ್ದು ನಿಮಗೆ ಇಷ್ಟ ಆದರೆ ನಮ್ಮ ಪೇಜಿನ ಒಂಚೂರು ಫಾಲೋ ಮಾಡಿ ಆಯ್ತಾ? ನಾವೊಂಚೂರು ಊಟ ಮಾಡ್ಕೊ ಬರ್ತೀವಿ.